ಈ ಪುಸ್ತಕ ಓದಿದ ಮೇಲೆ ಮೈ ಮೇಲೆ ಸಾವಿರಾರು ನಾಗರ ಹಾವು ಹರಿದಾಡೋ ಅನುಭವ ಆಯಿತು. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಈ ಹಾಡಲ್ಲಿ ಹಾವಿನ ದ್ವೇಷ 12 ವರ್ಷ ಅಂತ ಯಾಕೆ ಹೇಳ್ತಾರೆ ಹೇಳಿ? ಹಾವಿನ ಲೈಫ್ ಸ್ಪ್ಯಾನು 10 ರಿಂದ 15 ವರ್ಷ ಮಾತ್ರ. ಆದರೆ ನನ್ನ ರೋಷ ನಿಮಗೆ ತಟ್ಟಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಅರೆ, ಈ ಹಾಡು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು, ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕನೂ ಈ ಹಾವಿನ ದ್ವೇಷದ ಥೀಮ್ ಮೇಲೇ ಬೇಸ್ಡ್ ಆಗಿದೆ. ಇದು ತೆಲುಗಿನಿಂದ ಕನ್ನಡಕ್ಕೆ ಭಾಷಾಂತರವಾದ ಕಾದಂಬರಿ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಶ್ವೇತನಾಗ. ಲೇಖಕರು ಮೂಲ ಲಲ್ಲಾದೇವಿ, ಕನ್ನಡಕ್ಕೆ ವಂಶಿ, ಪ್ರಕಾಶಕರು ಅರ್ಕ ಪ್ರಕಾಶನ. ಪುಟಗಳು 424, ಬೆಲೆ 400 ರೂಪಾಯಿಗಳು. ಜಾನ್ರ ಫಿಕ್ಷನ್. ವಾಣಿ ಒಬ್ಬಳು ಝೂವಾಲಜಿಸ್ಟು. ತನ್ನ PhDಗೆ ಹಾವಿನ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅದರಲ್ಲೂ ಹಾವಿನ ದ್ವೇಷ ನಿಜವಾಗ್ಲೂ ಇದೆಯಾ ಇಲ್ವಾ, ಅಥವಾ ಹಾವು ಮನುಷ್ಯ ರೂಪವನ್ನು ತಾಳ್ಬೋದಾ, ಇದು ನಿಜಾನ ಸುಳ್ಳ, ಇದನ್ನು ರಿಸರ್ಚ್ ಮಾಡ್ತಾ ಇರ್ತಾಳೆ. ವಾಣಿ ನೋಡೋಕ್ಕೆ ಸಿಕ್ಕಾಬಟ್ಟೆ ಸುಂದರಿ ಹಾಗೂ ಇಂಟೆಲಿಜೆಂಟ್ ಕೂಡ. ಹಾಗೆ ಅವಳು ಕರುಣಾಮಯಿ, ಧೈರ್ಯವಂತ ಕೂಡ ಹೌದು. ಟಿಪಿಕಲ್ ಹೀರೋಯಿನ್ ಥರ. ಇವಳು ತನ್ನ PhD ರಿಸರ್ಚಿಗೋಸ್ಕರ ಅವರು ಗುರುಗಳ ಹತ್ರ ಹೋಗಿ ಹಾವಿನ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಕೇಳ್ತಾಳೆ. ಆಗ ಅವರು ಗುರುಗಳು ಒಂದು ಊರಿನ ಹೆಸರು ಹೇಳ್ತಾರೆ. ಆ ಊರು ದಟ್ಟವಾದ ಕಾಡಿನ ಮಧ್ಯೆ ಇರೋ ಒಂದು ತಾಂಡ. ಅಲ್ಲಿ ಆದಿವಾಸಿ ಜನಾಂಗಗಳು ವಾಸ ಮಾಡ್ತಾ ಇರ್ತಾರೆ. ಅವರ ಮುಖ್ಯಸ್ಥ ಕುಡಾಂಗ್ ಅಂತ ಇರ್ತಾನೆ. ಆ ಕುಡಾಂಗ್ನ ಮನೆಯಲ್ಲಿ ಹಳೆಯ ಕಾಲದ ಒಂದು ತಾಳೆಗರಿ ಇರುತ್ತೆ. ಅದು ಅವರ ಅಪ್ಪನ ಕಾಲದಿಂದಲೂ ಅವನ ಮನೆಯಲ್ಲೇ ಇರುತ್ತೆ. ಮತ್ತು ಅವನ ಮನೆಯಲ್ಲಿ ಆ ತಾಳೆಗರಿನ ಒಂದು ಹಾವು ಕಾವಲು ಕಾಯ್ಕೊಂಡಿರುತ್ತೆ. ಇವಳು ವಾಣಿ ಅಲ್ಲೋಗಿ ಆ ತಾಳೆಗರಿನ ನೋಡಬೇಕು ಅಂತ ಹೋದಾಗ ವಾಸುಕಿ ಅನ್ನೋ ಒಂದು ಹೆಂಗಸು ಬಂದು ಅದನ್ನು ತಡಿತಾಳೆ. ಇವರಿಗೆಲ್ಲ ಏನು ಡೌಟ್ ಇರುತ್ತೆ ಅಂದರೆ ಆ ವಾಸುಕಿನೇ ಆ ತಾಳೆಗರಿನ ಕಾಯ್ತಾ ಇರೋ ಸರ್ಪ ಅಂತ. ಈಗಿರಬೇಕಾದ್ರೆ ಅಲ್ಲಿಗೆ ಒಬ್ಬ ಅವಧೂತ ಬರ್ತಾನೆ. ಅವನು ವಾಣಿಗೆ ಈ ಹಾವುಗಳಿಗೆ ದಿಗ್ಬಂಧನ ಮಾಡಿದರೆ ನಾವು ಹೇಳೋ ಹಾಗೆ ಅದು ಕೇಳುತ್ತೆ ಅಂತ ಹೇಳ್ತಾನೆ. ಆಮೇಲೆ ನೀನು ತಾಳೆಗರಿನ ನೋಡ್ಬೋದು ಅಂತ ಹೇಳ್ತಾನೆ. ಹೀಗೆ ದಿಗ್ಬಂಧನದಲ್ಲಿ ಸಿಲುಕಿದ್ದ ಶ್ವೇತನಾಗನನ್ನು ವಾಣಿ ಕರುಣೆಯಿಂದ ಬಿಡಿಸ್ತಾಳೆ. ಬಟ್ ಆ ಶ್ವೇತನಾಗ ಈ ವಾಣಿನೇ ನನ್ನ ದಿಗ್ಬಂಧನಕ್ಕೆ ಒಳಪಡಿಸಿದ್ಲು ಅಂತ ಅಂದ್ಕೊಂಡು ವಾಣಿ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ವಾಣಿ ಎಲ್ಲೋದ್ರೂ ಅವಳಿಂದನೇ ಬರ್ತಾ ಇರುತ್ತೆ. ಕಡೆಗೆ ವಾಣಿ ಸಾಯ್ತಾಳ. ಆ ಶ್ವೇತನಾಗದ ದ್ವೇಷದಿಂದ ತಪ್ಪಿಸ್ಕೋತಾಳ. ಅವಳಿಗೆ ತಾಳೆಗರಿಯಲ್ಲಿ ಏನಿದೆ ಅಂತ ನೋಡೋಕ್ಕೆ ಸಿಗತ್ತಾ, ಅಥವಾ ಇದೆಲ್ಲ ವಾಣಿಯ ಭ್ರಮೇನ? ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ವಾಣಿ, ಕುಡಾಂಗ್, ಕುಮಾರ್, ಅವಧೂತ, ಶಿವಂಗಿ, ಪ್ರೊಫೆಸರ್ ರಾವ್, ಈ ಥರ ಹಲವಾರು ಕ್ಯಾರೆಕ್ಟರ್ಸ್ಗಳಿವೆ. ಎಲ್ಲ ಫಿಕ್ಷನಲ್ ಕ್ಯಾರೆಕ್ಟರ್ಸು ಮತ್ತು ಕೆಲವು ವಿಚಿತ್ರವಾಗಿವೆ. ಹೀಗೆ ವಿಚಿತ್ರವಾಗಿರೋದ್ರಿಂದನೇ ಈ ಕತೆಗೆ ಒಂದು ವೆಯ್ಟೇಜ್ ಬಂದಿದೆ. ಹಲವಾರು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಇರೋದ್ರಿಂದ ಈ ಪುಸ್ತಕ ನಮ್ಮನ್ನ ಫಾಸ್ಟಾಗಿ ಓದಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕ ಸುಮಾರು 400 ಪುಟಗಳಿವೆ. ಕೆಲವೊಂದು ಸರ್ತಿ ಸೀರಿಯಲ್ ಥರ ಭಾಸ ಆಗುತ್ತೆ. ಒಂದೆರಡು ಪ್ಯಾರಾಗ್ರಾಫ್ ಎದುರಿಸಿದ್ರೂ ನಿಮಗೆ ಸ್ಟೋರಿ ಲೈನ್ ಏನು ಮಿಸ್ ಆಗಲ್ಲ. ಬರವಣಿಗೆ ಸರಳವಾಗಿದೆ, ಆದರೆ ಅಲ್ಲಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕು ಒಂಚೂರು ಕಾಣುತ್ತೆ. ಬಟ್ ಈ ಮಿಸ್ಟೇಕಿಂದ ಕಥೆಯ ಓಟಕ್ಕೆ ತೊಂದರೆ ಏನೂ ಆಗಲ್ಲ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಒಮ್ಮೆ ವಶೀಕರಣಕ್ಕೆ ಒಳಗಾದ ಮೇಲೆ ಹಾಗೇ ಇದ್ದು ಬಿಟ್ಟರೆ ಯಾವ ತೊಂದರೆಯೂ ಇರದು. ಹಾಗಲ್ಲದೆ ಅದಕ್ಕೆ ವಶೀಕರಣದಿಂದ ವಿಮುಕ್ತಿ ಸಿಕ್ಕಿದರೆ ಅದಕ್ಕೆ ತುಂಬ ಅಸಹನೆ ಉಂಟಾಗುತ್ತದೆ. ಯೋಗಿ ಶ್ವೇತನಾಗನಿಗೆ ವಿಮುಕ್ತಿ ಕೊಟ್ಟು ಬಿಟ್ಟ. ಗೆರೆಯ ಸುತ್ತಲೂ ತಿರುಗುತ್ತಾ ಏನೋ ಮಂತ್ರಗಳನ್ನು ಹೇಳಿಕೊಂಡು ಗೆರೆಯನ್ನು ಅಳಿಸಿಬಿಟ್ಟ. ನಂತರ ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ಸಿಂಬಿ ಸುತ್ತುಕೊಂಡ ಸಿಂಬಿಯ ಮೇಲೆ ತಲೆಯೆರೆಸಿಕೊಂಡು ಮಲಗಿದ್ದ ಶ್ವೇತನಾಗನ ಮೇಲೆ ಸಿಂಪಡಿಸಿ ಮೈ ಮೇಲೆ ನೀರು ಬೀಳುತ್ತಲೇ ಸರ್ ಎಂದು ತಲೆ ಎತ್ತು ನೋಡಿತು ಶ್ವೇತನಾಗ. ಅದರಲ್ಲಿ ಚಟುವಟಿಕೆಯ ಪಾಲು ಜಾಸ್ತಿ ಆಯಿತು.
2 ನಿಮಿಷಗಳಲ್ಲಿ ಅದು ಮುಂದಿನ ಚುರುಕುತನದಿಂದ ಸರಸರನೆ ಮುಂದೆ ಹರಿಯಲಾರಂಭಿಸಿತು. ತೊರೆಯ ನೀರನ್ನು ಲೀಲಾಜಾಲವಾಗಿ ದಾಟಿ ಆಚೆಯ ದಡ ತಲುಪಿತು. ಅದರ ವರ್ತನೆಯನ್ನು ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದಳು ವಾಣಿ. ಶ್ವೇತನಾಗ ಆಚೆಯ ದಡವನ್ನು, ಅಂದರೆ ನಾಗಲೋಕವೆಂದು ಕರೆಯಲ್ಪಡುತ್ತಿರುವ ಜಾಗದ ಸರಹದ್ದಿಗೆ ಹೋದ ಮೇಲೆ ಸರ್ ಎಂದು ಬಾಲದ ಮೇಲೆದ್ದು ನಿಂತು ಈಚೆಯ ದಡದತ್ತ ನೋಡಿತು. ಶಕ್ತಿ ಇರುವಷ್ಟು ಗಾಳಿ ಎಳೆದು ಬುಸುಗೊಟ್ಟಿತು. ಅಗಲವಾಗಿ ಎಡೆಬಿಚ್ಚಿತು. ಅದು ಹಾಗೆ ಬಾಲದ ಮೇಲೆದ್ದು ನಿಂತು ನೋಡುತ್ತಿರುವುದನ್ನು ಕಂಡು ವಾಣಿಗೆ ಹೆದರಿಕೆಯಾಯಿತು. ಯೋಗಿ, ಅದರ ನಡತೆ ವಿಚಿತ್ರವಾಗಿದೆಯಲ್ಲ ಎಂದು ಕಂಪಿಸುವ ಕಂಠದಿಂದ ಕೇಳಿದಳು. ಅಮ್ಮ, ಅದಕ್ಕೆ ತುಂಬ ಅಸಹನೆಯಾಗಿದೆ. ಈ ಪ್ರಯೋಗದಿಂದ ಅದರ ಮನಸ್ಥಿತಿ ಕೆಟ್ಟಿದೆ. ವಶೀಕರಣದಿಂದ ವಿಮುಕ್ತಿ ಸಿಗದಾಗ ಆಗಿರುವುದಿಲ್ಲ. ಈಗ ಬಿಡುಗಡೆ ಸಿಕ್ಕಿದೆ. ಅದರಿಂದ ತನ್ನ ಮನಸ್ಸಿಗೆ ಹಿಂಸೆ ಮಾಡಿದವರನ್ನು ಅದು ತನ್ನ ಶತ್ರುಗಳೆಂದು ಭಾವಿಸುತ್ತದೆ. ತನ್ನ ಶತ್ರು ಯಾರೆಂದು ತಿಳಿಯುವ ಸಲುವಾಗಿಯೇ ಹಾಗೆ ನೋಡುತ್ತಿದೆ. ನೀನಿಲ್ಲಿಂದ ಬೇಗ ಹೊರಟು ಹೋದರೆ ಶ್ರೇಯಸ್ಕರ. ಅದನ್ನು ಹಾಗೆ ವಶೀಕರಣದಲ್ಲಿಯೇ ಇರಿಸುತ್ತೇನೆಂದರೆ ನೀನು ಬೇಡವೆಂದೆ. ನಿನ್ನ ಸಹೃದಯತೆಗೆ ತಕ್ಕಂಥ ಫಲಿತಾಂಶ ಸಿಗುತ್ತದೆಂದು ನನಗನ್ನಿಸುತ್ತಿಲ್ಲ ಎಂದ ಯೋಗಿ. ಇನ್ ಕೇಸು ಈ ಪುಸ್ತಕ ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.